Good morning from Ernakulam Junction railway station. Friends, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಇವತ್ತು ಒಂದು ಸ್ಪೆಷಲ್ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀವಿ. ಅದು ಏನಂದರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮತ್ತು ನಮ್ಮ ಚಾನಲಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀವಿ. ಇವತ್ತು ಎರ್ನಾಕುಲಂ ಜಂಕ್ಷನಿಂದ ಬ್ಯಾಂಗ್ಳೂರಲ್ಲಿರುವಂಥ ಬ್ಯಾಂಗ್ಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ವರೆಗೂ ಒಂದು ಸ್ಪೆಷಲ್ ವಂದೇ ಭಾರತ್ನ ಆಪ್ರೇಟ್ ಮಾಡ್ತಿದ್ದಾರೆ. ಅದನ್ನು ಜರ್ನಿ ಕವರ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಓಕೆ, ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11:20 ಆಗ್ತಾಯಿದೆ. ಇಲ್ಲಿಂದ ನಮ್ಮ ಟ್ರೈನು 12:50ಕ್ಕೆ ಹೋಗುತ್ತೆ. ಇನ್ನೂ ಪ್ಲ್ಯಾಟ್ಫಾರ್ಮ್ಗೆ ಬಂದಿಲ್ಲ ಟ್ರೈನು, ಸ್ಪೆಷಲ್ ಟ್ರೈನ್ ಆಗಿರೋದ್ರಿಂದ ಮೇ ಬಿ ಸ್ವಲ್ಪ ಲೇಟ್ ಆಗ್ಬೋದು. ಓಕೆ, ಸೊ ಅಷ್ಟರೊಳಗಡೆ ಈ ಜಂಕ್ಷನ್ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ತೋರಿಸ್ತೀನಿ. 3 ರೆಸ್ಟೋರೆಂಟ್ಸ್ ಇದೆ. ಒಂದು ಈ ರೋಡ್ ಕೆಫೆ, ಅಜಿ ಅಲಿ ಫುಡ್ ಟ್ರ್ಯಾಕ್ ಅಂದ್ಬಿಟ್ಟು, ಇದ್ರ ಮುಂದೆನೇ ಆಟೋ ಸ್ಟ್ಯಾಂಡ್ ಇದೆ. ಇದೇ ನೋಡಿ ಎರ್ನಾಕುಲಂ ಜಂಕ್ಷನ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಪಾಯಿಂಟು, ಮತ್ತು ಅಲ್ಲಿ ವೆಹಿಕಲ್ ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ ಏರಿಯಾ ಇದೆ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 31 ನೋಡಿ, ಎರ್ನಾಕುಲಂ ಮೆಟ್ರೋ ಹೋಗ್ತಾ ಇದೆ. 31 ಜುಲೈ ಡೇಟು. ಎರ್ನಾಕುಲಮಲ್ಲಿ ಮಳೆ ಬರ್ತಾ ಇದೆ, ಚಳಿ ಇರುತ್ತೆ ಅಂದ್ಬಿಟ್ಟು ನಾನು ಆಶೀರ್ವಾದ್ ಸರ್ ಜರ್ಕಿನ್ ಹಾಕ್ಕೊಂಬಂದ್ವಿ. ನಾನಾದರೂ ಪರವಾಗಿಲ್ಲ, ಹಾಫ್ ಸ್ಲೀವ್ ಹಾಕ್ಕೊಂಡಿದ್ದೀನಿ. ಇವ್ರು ನೋಡಿ ಫುಲ್ ಸ್ಲೀವ್ ಹಾಕ್ಕೊಂಡು ಸ್ವೆಟ್ಟಿಂಗ್ ಬರ್ತಾಯಿದೆ ಹಂಗೆ. ಓಕೆ, ಸೊ ಈ ಟ್ರೈನು 12:50ಗೆ ಸ್ಟಾರ್ಟ್ ಆಗುತ್ತೆ ಬ್ಯಾಂಗ್ಳೂರಿಗೆ, ಬ್ಯಾಂಗ್ಳೂರು ಕಂಟೋನ್ಮೆಂಟಿಗೆ ನೈಟು 10 ಗಂಟೆಗೆ ಹೋಗುತ್ತೆ. ಇನ್ನು ಮಿಕ್ಕಿದ ಡೀಟೇಲ್ಸ್ನೆಲ್ಲ ರೈಲ್ವೆ ಸ್ಟೇಷನ್ ಒಳಗಡೆ ಹೋದ್ಮೇಲೆ, ಟ್ರೈನ್ ಬಂದಮೇಲೆ ತೋರಿಸ್ತೀವಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಹೇಗಿದೆ ಅಂತ, ಮತ್ತು ಯಾವ ರೂಟಲ್ಲಿ ಹೋಗುತ್ತೆ, ಮತ್ತು ಇದು ಟ್ರೈನ್ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನು ನಿಮಗೆ ಹತ್ತಿರದಲ್ಲೇ ತೋರಿಸ್ತೀವಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾನೆ ಇರಿ. ಎರ್ನಾಕುಲಂ ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿ ರೆಂಟ್ ಎ ಬೈಕ್ ಅಂತ ಒಂದು ಶಾಪ್ ಇದೆ. ಇದರಲ್ಲಿ ನಮಗೆ ಬೈಕ್ ರೆಂಟ್ ಕೊಡ್ತಾರೆ ಡೈಲಿ ಬೇಸಿಸ್ಸು. ಇದೊಂದು ಒಳ್ಳೆ ಆಪ್ಷನ್ನು ಲೋಕಲ್ ಸೈಟ್ ಸೀಯಿಂಗ್ ನೋಡಬೇಕಂದ್ರೆ. ಇದು ಟಿಕೆಟ್ ಕೌಂಟರ್, ರಿಸರ್ವೇಷನ್ ಆಫೀಸು. ಈ ರೈಲ್ವೆ ಸ್ಟೇಷನ್ ಆಪ್ರೇಟ್ ಮಾಡ್ತಾ ಇರೋದು ಸೌತ್ ವೆಸ್ಟರ್ನ್ ರೈಲ್ವೆ ಅವರು. ಇಲ್ಲಿ ಮುಂದೆ ಇರೋದು ಎರ್ನಾಕುಲಂ ಮೆಟ್ರೋ ಸ್ಟೇಷನ್ನು, ಅದ್ರ ಪಕ್ಕದಲ್ಲೇ ಎರ್ನಾಕುಲಂ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದೆ. ಈ ಫ್ಲ್ಯಾಗ್ನ ಡೌನ್ ಮಾಡಿದ್ದಾರೆ, ಏನಕ್ಕೆ ಅಂದರೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ, ಅದು ಅವ್ರು ಸತ್ತೋಗಿರೋ ರೆಸ್ಪೆಕ್ಟ್ಗೋಸ್ಕರ. ಇಲ್ಲೊಂದು ದೊಡ್ಡ ಡಿಸ್ಪ್ಲೇ ಬೋರ್ಡ್ ಕೂಡ ಇದೆ, ಇಲ್ಲಿ ಟ್ರೈನ್ ಇನ್ಫಾರ್ಮೇಷನ್ ಹಾಕ್ತಾರೆ. ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಟ್ರೈನ್ ನಂಬರ್ 06001. ಓಕೆ, ಸೊ ಎರ್ನಾಕುಲಂ ಜಂಕ್ಷನಿಂದ ಬ್ಯಾಂಗ್ಳೂರು ಕ್ಯಾಂಟಿಗೆ ಹೋಗುವಂಥ ಸ್ಪೆಷಲ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಇನಾಗ್ರಲ್ ರನ್ ಅಲ್ಲ, ಇದು ಸ್ಪೆಷಲ್ ರನ್ನು. ಏನಕ್ಕೆ ಸ್ಪೆಷಲ್ ರನ್ ಅಂದರೆ ಈ ಟ್ರೈನಿಗೆ ತುಂಬ ಡಿಮ್ಯಾಂಡ್ ಇತ್ತು. ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಇದು ಟ್ರಯಲ್ ರನ್ ಮಾಡಿದರು ಇದಕ್ಕೆ. ಸೊ ಅವಾಗಿಂದನೂ ಪೆಂಡಿಂಗಲ್ಲಿತ್ತು. ಕೋಚ್ನ ಅಂದರೆ ರೇಕ್ನ ಇಲ್ಲಿಂದ ಬ್ಯಾಂಗ್ಳೂರು ಶಿಫ್ಟ್ ಮಾಡಿ, ಅಲ್ಲಿಂದ ಮತ್ತೆ ಎರ್ನಾಕುಲಂ ಶಿಫ್ಟ್ ಮಾಡಿ, ಎರ್ನಾಕುಲಮಿಂದ ಮಂಗಳೂರಿಗೆ ರನ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು. ಬಟ್ ಈ ರೂಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ವಂದೇ ಭಾರತ್ಗೆ, ಅದಕ್ಕೋಸ್ಕರ ಇವಾಗ ರನ್ ಮಾಡ್ತಿದ್ದಾರೆ ಸ್ಪೆಷಲ್ ಟ್ರೈನ್ ಆಗಿ. ಸೊ ಈ ಸ್ಪೆಷಲ್ ಟ್ರೈನು ಇವತ್ತಿಂದ ಅಂದರೆ ಜುಲೈ 31 ನೆಕ್ಸ್ಟ್ ಮಂತ್ 25ವರೆಗೂ ಇರುತ್ತೆ. ಅದಾದಮೇಲೆ ಇದು ಕ್ರೌಡ್ ಹೇಗಿರುತ್ತೆ, ಆಮೇಲೆ ಬಿಸ್ನೆಸ್ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಕಮರ್ಷಿಯಲ್ ರನ್ನು ಮಾಡ್ತಾರೆ. ಇಲ್ಲಾಂದರೆ ನೋಡಬೇಕು ಏನು ಮಾಡ್ತಾರೆ ಅಂದ್ಬಿಟ್ಟು, ಇದನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ಲ ಕ್ಯಾನ್ಸಲ್ ಮಾಡ್ತಾರಾ ಅಂದ್ಬಿಟ್ಟು. ಅನೌನ್ಸ್ಮೆಂಟ್ ಮಾಡಿದ್ರು, ಡಿಸ್ಪ್ಲೇಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಟ್ರೈನ್ ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಬರುತ್ತಂತೆ. ಇಲ್ಲಿ ಎಸ್ಕಲೇಟರ್ ಫೆಸಿಲಿಟಿ ಕೂಡ ಇದೆ. ಸೊ ನಾವಿವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗ್ತಾ ಇದ್ದೀವಿ. ಎರ್ನಾಕುಲಂ ಜಂಕ್ಷನಲ್ಲಿ ಟೋಟಲ್ ಆಗಿ 6 ಪ್ಲ್ಯಾಟ್ಫಾರ್ಮ್ಸ್ ಇದೆ.
Your attention please. Train number 16308 Kannur Alappe Express. ಇದೇ ನಾವು ಟ್ರಾವೆಲ್ ಮಾಡೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಅಲ್ಲಿದೆ. ಫ್ರೆಂಡ್ಸ್, ಇದೇ ನಾವಿವತ್ತು ಟ್ರಾವೆಲ್ ಮಾಡ್ತಿರೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಎರ್ನಾಕುಲಂ ಜಂಕ್ಷನಿಂದ ಬ್ಯಾಂಗ್ಳೂರು ಕ್ಯಾಂಟ್ವರೆಗೂ ಹೋಗೋ ಎಕ್ಸ್ಪ್ರೆಸ್. ಇದು ಸೂಪರಾಗಿದೆ, ಸ್ಯಾಫ್ರನ್ ಕಲರು. ಓಕೆ, ಇದು 8 ಕೋಚಸ್ ಇರುವಂಥ ಮಿನಿ ವಂದೇ ಭಾರತ್. ಓಕೆ, ನನ್ನ ಕೋಚ್ ನಂಬರ್ C4. ಓಕೆ, ಈಗ ನನ್ನ ಕೋಚ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತೋರಿಸ್ತೀನಿ. ಟೈಮ್ ಇವಾಗ 12:10 ಆಗ್ತಿದೆ. 12:50ಗೆ ಇಲ್ಲಿಂದ ಹೊರಡುತ್ತೆ. ಈ ಟ್ರೈನಲ್ಲಿ ಒಂದು ಡಿಸಡ್ವಾಂಟೇಜ್ ಇದೆ, ಅದು ಏನು ಅಂತ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. ಬನ್ನಿ, ಫಸ್ಟ್ ಈ ಟ್ರೈನ್ ಇಂಟೀರಿಯರ್ ಎಕ್ಸ್ಟೀರಿಯರ್ ತೋರಿಸ್ತೀನಿ. ಪಕ್ಕದಲ್ಲಿ ಅಲಪ್ಪುಳ, ಎರ್ನಾಕುಲಂ, ಗುರುವಾಯೂರ್, ತ್ರಿಶೂರ್. ಅಲಪ್ಪುಳ ಅಂದರೆ ಅಲೆಪ್ಪಿಯಿಂದ ತ್ರಿಶೂರ್ಗೆ ಹೋಗೋಂಥ ಟ್ರೈನ್ ಬಂದಿದೆ. ವೆಲ್ಕಮ್ ಟು ಇಂಡಿಯನ್ ರೈಲ್ವೇಸ್. ಇದು ಕೋಚ್ ನಂಬರ್ C1. ನಾವೀಗೇನು ನೋಡ್ತಾ ಇದ್ದೀವಿ ಅದು ಬಂದ್ಬಿಟ್ಟು ಲೋಕೋ ಕ್ಯಾಬಿನ್ನು. ತುಂಬ ಸ್ಪೇಷಿಯಸ್ ಆಗಿದೆ. ಬನ್ನಿ ಕೋಚ್ ಒಳಗಡೆ ಹೋಗೋಣ, ಈ ಕೋಚ್ ಹೇಗಿದೆ ಅಂತ ನೋಡೋಣ. ಇದರಲ್ಲಿ 7 ಚೇರ್ ಕಾರ್ ಇದೆ, ಆಮೇಲೆ ಒಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಇದೆ. ಟೋಟಲ್ ಆಗಿ 8 ಕೋಚಸ್ ಇರುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದು. ಆಟೋಮೆಟಿಕ್ ಡೋರ್ಸ್ ಇವು. ಇಲ್ಲಿ ಒಂದು CC ಕ್ಯಾಮ್ರಾ ಇದೆ. ಹೈ, ಕೋಚಲ್ಲಿ AC ಆನ್ ಮಾಡಿದ್ದಾರೆ, ಅದಕ್ಕೆ ಕೂಲ್ ಆಗಿದೆ. ಭಾರತೀಯ ರೈಲ್ವೆ आपका स्वागत करती है. ವೆಲ್ಕಮ್ ಟು ಇಂಡಿಯನ್ ರೈಲ್ವೇಸ್. ಈ ಡೋರ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇದು ಚೆನ್ನಾಗಿದೆ. ಇದು ಈಗ ನಾವು ಏನು ನೋಡೋಕೆ ಹೋಗ್ತಾ ಇದ್ದೀವಿ ಅದು ಬಂದ್ಬಿಟ್ಟು C2, ಇದು ಚೇರ್ ಕಾರ್ 2. ಇದು ಇದರಲ್ಲಿ ಸೀಟಿಂಗ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 3+2. ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ 2+2 ಇರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಇದು ಫ್ರೀಝರ್. ಇದು ಹಾಟ್ ಕೇಸ್ 1, ಹಾಟ್ ಕೇಸ್ 2, ಹಾಟ್ ಕೇಸ್ 3 ಅಂದರೆ ಏನಾದರೂ ಬಿಸಿಯಾಗಿರೋದು ಇಡೋದಕ್ಕೆ ಇಟ್ಟಿದ್ದಾರೆ. ಕೆಳಗಡೆ ಇರೋದು ಡೀಪ್ ಫ್ರೀಝರು, ಮೇಲ್ಗಡೆ ಇರೋದು ಹಾಟ್ ಕೇಸ್. ಇದು ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ETBU. ಪ್ರೆಸ್ ಸ್ವಿಚ್ ಟು ಟಾಕ್. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀವೇನಾದರೂ ಲೋಕೋ ಪೈಲಟ್ ಹತ್ರ ಮಾತಾಡಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಲೋಕೋ ಪೈಲಟ್ ಮಾತಾಡ್ತಾರೆ. ಈಗ ನಾವು C4ಅಲ್ಲಿ ಬಂದಿದ್ದೀವಿ. C4 65 ಇದು ನನ್ನ ಸೀಟು. ಇದು C4 ಕೋಚ್. ಸೊ ಚೇರ್ ಕಾರ್ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ಇದೆಲ್ಲ C5, C6, C7. ಇನ್ನು ನೆಕ್ಸ್ಟು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ನೋಡೋ ಬನ್ನಿ. ಕೋಚ್ ಒಳಗಡೆಯಿಂದ ಹೋಗೋದಕ್ಕೆ ಸ್ವಲ್ಪ ಕ್ರೌಡ್ ಇದೆ. ಇವರು ಪೊಲೀಸ್ ಅವರೆಲ್ಲ ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ದಾರೆ. ಅದಕ್ಕೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ತೋರಿಸೋದಕ್ಕೆ ನಾನು ಈ ಕಡೆ ಆಚೆಯಿಂದ ಹೋಗ್ತಾ ಇದ್ದೀನಿ. ಕೇಳ್ಬೋದು ನೀವು ಆಶೀರ್ವಾದ್ ಅವರು ಎಲ್ಲಿ ಅಂತ. ಆಶೀರ್ವಾದ್ ಅವರು ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಟೋಟಲ್ 7 ಕೋಚಸ್ಸೇ. ನಾನು 8 ಕೋಚಸ್ ಅಂದ್ಕೊಂಡಿದ್ದೆ, 7 ಕೋಚಸ್ಸೇ ಇರೋದು. ಅದರಲ್ಲಿ 6 ಚೇರ್ ಕಾರು, ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ್. ಇದು ವಯಾ ನೋಡಿ, ತ್ರಿಶೂರ್, ಆಮೇಲೆ ಪಾಲಕ್ಕಾಡ್, ಕೊಯಂಬತ್ತೂರು ಬೈಪಾಸ್, ಈರೋಡ್, ಸೇಲಂ. ಒಂದು ಕೋಚಲ್ಲಿ ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 78 ಇರುತ್ತೆ. ಆ್ಯಕ್ಚುಲಿ ಅದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂದ್ಕೊಂಡೆ, ಅದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಲ್ಲ, ನಾರ್ಮಲ್ ಚೇರ್ ಕಾರೇ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಬಂದ್ಬಿಟ್ಟು ಮಿಡಲಲ್ಲಿದೆ, ತೋರಿಸ್ತೀನಿ ಯಾವುದು ಅಂತ. ಐ ಗೆಸ್ ಈ 2 ಸೀಟ್ಸ್ ಬಂದ್ಬಿಟ್ಟು ಕೋಚ್ ಅಟೆಂಡೆನ್ಸ್ ಕೂತ್ಕೊಳ್ಳೋದಕ್ಕೆ ಅನಿಸುತ್ತೆ, ಇಲ್ಲಾಂದರೆ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೋಸ್ಕರ ಇರ್ಬೋದು. ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ. ಆಗಲೇ ನಾನು ಹೇಳ್ದಂಗೆ ಇದೆಲ್ಲ ಆಟೋಮೇಟೆಡ್ ಡೋರ್ಸು. ಟ್ರೈನ್ ಡಿಪಾರ್ಚರ್ ಆಗೋಕ್ಕೆ ಮುಂಚೆ ಕ್ಲೋಸ್ ಆಗಿಬಿಡುತ್ತೆ. ಒನ್ಸ್ ಕ್ಲೋಸ್ ಆಯ್ತಂದರೆ ಮತ್ತೆ ಓಪನ್ ಆಗೋದು ಲೋಕೋ ಪೈಲಟ್ ಓಪನ್ ಮಾಡಿದ್ಮೇಲೆ ಅಷ್ಟೇ. ಇಲ್ಲಿ ನೋಡಿ, ಈ ಲೈಟ್ ಇದೆಯಲ್ಲ, ಇದು ಬ್ಲಿಂಕ್ ಆಗುತ್ತೆ ಡೋರ್ ಕ್ಲೋಸ್ ಆಗೋಕ್ಕೆ ಮುಂಚೆ. ಒನ್ಸ್ ಅದು ಬ್ಲಿಂಕ್ ಆದಮೇಲೆ
ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಈ ಥರ ಪ್ರತಿ ಕೋಚಲ್ಲಿ ಒಂದು ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ ನೆಕ್ಸ್ಟ್ ಸ್ಟಾಪು ಮತ್ತು ಎಷ್ಟೊತ್ತಿಗೆ ಹೋಗುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತಾರೆ. ಪ್ರತಿಯೊಂದು ಕೋಚಲ್ಲೂ ಈ ಥರ ಒಂದು ಸೀಟ್ ಇರುತ್ತೆ. ಇಲ್ಲಿ ಒಂದು ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದು ಟ್ರೇ ಇರುತ್ತೆ. ಓಕೆ, ಸೊ ಇದನ್ನು ಈ ಟ್ರೈನ್ ಈ ಥರ ಈ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಏನಾದರೂ ಊಟ ತಿನ್ನೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ ಇದು. ಆಮೇಲೆ ಇಲ್ಲಿ ನೋಡಿ, ಪ್ರತಿ ಸೀಟಿಗೂ ಚಾರ್ಜಿಂಗ್ ಪಾಯಿಂಟು ಸೀಟ್ ಕೆಳಗಡೆ ಕೊಟ್ಟಿರ್ತಾರೆ. ಎಲ್ಲ ಸೀಟಿಗೂ ಒಂದು USB ಚಾರ್ಜರು, ಆಮೇಲೆ ನಾರ್ಮಲ್ ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ. ವಿಂಡೋ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಔಟ್ಸೈಡ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವೀಗೇನು ನೋಡ್ತಾ ಇದ್ದೀವಿ, ಇದು EC ಎಕ್ಸಿಕ್ಯೂಟಿವ್ ಚೇರ್ ಕಾರ್. ಸೊ ನಾರ್ಮಲ್ ಬೇರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ಗೆ ನಾರ್ಮಲ್ ಚೇರ್ ಕಾರ್ಗೆ ಸೀಟ್ ಕಲರ್ ಡಿಫ್ರೆಂಟ್ ಇರುತ್ತೆ. ಬಟ್ ಇದರಲ್ಲಿ ಎಲ್ಲನೂ ಬ್ಲೂ ಕೊಟ್ಟಿದ್ದಾರೆ. ಡಿಫ್ರೆಂಟ್. ಹಾಂ, ಓಕೆ. ಸೊ ಆಶೀರ್ವಾದ್ ಸರ್ ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ವಂದೇ ಭಾರತಲ್ಲಿ. ಅವರು ಸುಮಾರು ಟ್ರೈನ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಸೊ ನಾನಿದೆ ಫಸ್ಟ್ ಟೈಮು ನೋಡಿ. ಇದು 180 ಡಿಗ್ರೀಸ್ ಆಟೋ ರೊಟೇಟ್ ಆಗುತ್ತೆ. ಇದು ವ್ಯೂ ನೋಡೋದಕ್ಕೆ, ಔಟ್ಸೈಡ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನೇನಿದೆ ಸರ್? ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಒಳಗಡೆ ಹಾಕ್ಬಿಡ್ಬೋದು. ಈ ನಾರ್ಮಲ್ ಚೇರ್ ಕಾರ್ ಕೂಡ ಹಿಂಗೆ ಇರುತ್ತಲ್ಲ, ಚೇರ್ ಕಾರ್ಗಿಲ್ಲ, ಫ್ರಂಟಲ್ಲಿ ಕೊಟ್ಟಿರ್ತಾರಾ? ಓಕೆ, ಇದೊಂದು ಮೇಜರ್ ಡಿಫ್ರೆನ್ಸು. ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಟ್ರೇ ಬಂದ್ಬಿಟ್ಟು ಸೀಟ್ ಮಧ್ಯದಲ್ಲಿ ಕೊಟ್ಟಿರ್ತಾರೆ ನೋಡಿ. ಇದನ್ನು ಓಪನ್ ಮಾಡಿಬಿಟ್ಟು, ಇದು ಫ್ಲೈಟ್ ಟೆಕ್ನಾಲಜಿ, ಫ್ಲೈಟಲ್ಲಿ ಹಂಗೆ ಇರುತ್ತೆ ಈ ಥರ ಓಪನ್ ಮಾಡೋದು. ಸೊ ನಾರ್ಮಲ್ ಚೇರ್ ಕಾರಲ್ಲಾದರೆ ಸೀಟ್ ಫ್ರಂಟಲ್ಲಿರುತ್ತೆ. ಸೊ ಇದು ಒಂದು ಅಲ್ಲ ಅಷ್ಟೇ. ಸೊ ಇನ್ನೊಂದು ನೋಡಿ, ಲೆಗ್ ಸ್ಪೇಸ್ ಬಂದ್ಬಿಟ್ಟು ತುಂಬ ಇದೆ ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ. ನೋಡೋಣ ಚೇರ್ ಕಾರಲ್ಲಿ ಲೆಗ್ ಸ್ಪೇಸ್ ಹೇಗಿರುತ್ತೆ ಅಂದ್ಬಿಟ್ಟು. ಬನ್ನಿ ನಮ್ಮ ಕೋಚ್ಗೆ ಹೋಗೋಣ. ಟೈಮ್ ಇವಾಗ 12:30 ಆಗ್ತಿದೆ. ಇನ್ನೊಂದು 20 ಮಿನಿಟ್ಸಲ್ಲಿ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತೆ ಇಲ್ಲಿಂದ. ನಾನು ಸೀಟಿಗೆ ಬಂದಿದ್ದೀನಿ. ಸೀಟಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್, ಸೀಟ್ ಬಂದ್ಬಿಟ್ಟು ಕಂಫರ್ಟಬಲ್ ಆಗಿದೆ. ಆಮೇಲೆ ರೆಕ್ಲೈನಿಂಗ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಪಕ್ಕದಲ್ಲಿ ಒಂದು ರೆಕ್ಲೈನ್ ಬಟನ್ ಕೊಟ್ಟಿದ್ದಾನೆ. ಓಕೆ, ಚೆನ್ನಾಗಿದೆ. ಓಕೆ, ಕಂಫರ್ಟಬಲ್ ಆಗಿ ಆರಾಮ್ ಮಲ್ಕೊಬೋದು ಇದ್ದಾರೆ. ಇಲ್ಲಿ ಫುಡ್ ಇಟ್ಕೊಂಡು ಇದನ್ನು ಈ ಥರ ಟ್ರೇ ಓಪನ್ ಮಾಡಿಕೊಂಡು ಇಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಕೊಬೋದು, ಇಲ್ಲಾಂದರೆ ಫುಡ್ನ ತಿನ್ಬೋದು. ಇಲ್ಲಿ ಏನಾದರೂ ಕವರ್ಸ್ ಈ ಥರ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೊಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ಪೌಚು, ಇಲ್ಲಿ ವಾಟರ್ ಬಾಟಲ್ ಹೋಲ್ಡರು ಪ್ಲಸ್ ಫುಟ್ ರೆಸ್ಟ್ ಇದೆ. ಸೊ ಎಕ್ಸಿಕ್ಯೂಟಿವ್ ಚೇರ್ ಕಾರ್ಗೂ ನಾರ್ಮಲ್ ಚೇರ್ ಕಾರ್ಗೂ ಡಿಫ್ರೆನ್ಸ್ ಏನಂದರೆ, ಈ ಸೀಟ್ ಟು ಸೀಟ್ ಗ್ಯಾಪ್ ಇದೆಯಲ್ಲ, ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಜಾಸ್ತಿ ಇದೆ. ಬಟ್ ಇದರಲ್ಲಿ ಕೂಡ ಸಫಿಷಿಯೆಂಟಾಗಿ ಇದೆ, ಕಂಫರ್ಟಬಲ್ ಆಗಿ ಇಷ್ಟು ಸಾಕು ನಮಗೆ. ಇನ್ನೊಂದು ಏನಂದರೆ, ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ರೆಕ್ಲೈನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ನೋಡೋದಲ್ಲ ಕೋಚಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂದ್ಬಿಟ್ಟು. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12:40 ಆಗ್ತಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಡೋರ್ ಕ್ಲೋಸ್ ಆಗುತ್ತೆ. ಆಮೇಲೆ 12:50ಗೆ ಡಿಪಾರ್ಚರ್ ಆಗೋದನ್ನು ತೋರಿಸ್ತೀನಿ. ಬಟ್ മനോരമ ന്യൂസ്. പ്രത്യേകിച്ച് IT മേഖലയിൽ ഉൾപ്പെടെയുള്ള ആളുകൾ ഈ സർവീസിനെ കൂടുതൽ ആശ്രയിക്കാനുള്ള ഒരു സാധ്യതയുണ്ട്, അങ്ങനെയാണ് വിലയിരുത്തൽ. ഈ കോച്ച് ನೋಡಿ, ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈಯಲ್ಲಿ ಜುಲೈ 2023 ಮ್ಯಾನುಫ್ಯಾಕ್ಚರ್ ಆಗಿರೋದು. ಅವಾಗ ಆ್ಯಕ್ಚುಲಿ ಇದು ಕಲಬುರ್ಗಿ ವಂದೇ ಭಾರತ್ ಇನಾಗ್ರೇಟ್ ಆಯ್ತಲ್ಲ, ಅವಾಗ ಇದನ್ನು ಬ್ಯಾಂಗ್ಳೂರಿಂದ ಎರ್ನಾಕುಲಮ್ಗೆ ರನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ಕೆಲವೊಂದು ರೀಸನ್ಸಿಂದ ಇದನ್ನು ಸ್ಟಾಪ್ ಮಾಡೋದು. ಫಸ್ಟ್ ಈ ಟ್ರೈನ್ನ ಇಲ್ಲಿಂದ ಮಂಗಳೂರಿಗೆ ಆಪ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರು, ಅದು ಆಗಲಿಲ್ಲ. ಆಮೇಲೆ ಈ ರೂಟಲ್ಲಿ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಸೊ ಇವಾಗ ಇಲ್ಲಿ ಆಪ್ರೇಟ್ ಮಾಡ್ತಿದ್ದಾರೆ ಸ್ಪೆಷಲ್ ಟ್ರೈನ್ ಆಗಿ. ಸೊ ನಮ್ಮ ಟ್ರೈನ್ಗೆ ಸಿಗ್ನಲ್ ಕೊಟ್ಟರು, ಇವಾಗ ಡೋರ್ ಕ್ಲೋಸ್ ಆಗುತ್ತೆ ನೋಡಿ. ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಡೋರ್ ಕ್ಲೋಸ್ ಆಯಿತು. ಟೈಮ್ ಇವಾಗ 12:48. ಸೊ ಇನ್ನೊಂದೆರಡು 2 ಮಿನಿಟ್ಸ್ ನಮ್ಮ ಟ್ರೈನ್ ಇಲ್ಲಿಂದ ಡಿಪಾರ್ಟ್ ಆಗುತ್ತೆ.
ಕರೆಕ್ಟಾಗಿ 12:50ಗೆ ನಮ್ಮ ಟ್ರೈನು ಎರ್ನಾಕುಲಂ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 6 ಓಡ್ತಾ ಇದೆ. ಮೀಡಿಯಾದವ್ರು ನೋಡಿ ಎಷ್ಟು ಜನ ಇದ್ದಾರೆ ಕವರ್ ಮಾಡೋದಕ್ಕೆ. ಹಂಗೆ ನಾವು ಇಷ್ಟೊತ್ತು ಆಚೆ ಇದ್ದಾಗ ಯಾರು ಇರಲಿಲ್ಲ, ಇವಾಗ ಸುಮಾರು ಜನ ಇದ್ದಾರೆ. ಹಂಗೆ ಈ ಟ್ರೈನಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಇದೆ ಅಂತ ಅವಾಗಲೇ ಹೇಳಿದ್ನಲ್ಲ, ಅದನ್ನೇನಂತ ಹೇಳ್ತೀನಿ ನೋಡಿ. ಓಕೆ, ಸೊ ಈ ಟ್ರೈನಲ್ಲಿ ಕ್ಯಾಟರಿಂಗ್ ಇಲ್ಲ, ಅಂದರೆ ಕಾಂಪ್ಲಿಮೆಂಟ್ರಿ ಫುಡ್ ಸಿಗಲ್ಲ. ಏನಕ್ಕೆ ಅಂದರೆ ಇದೊಂದು ಸ್ಪೆಷಲ್ ಟ್ರೈನು, ಹಾಗಾಗಿ ಇದರಲ್ಲಿ ಫುಡ್ಡು ಇನ್ಕ್ಲೂಡ್ ಆಗಲ್ಲ, ನಮಗೆ ಪೇ ಮಾಡಿ ತೊಗೊಬೇಕು. ಬಟ್ ಇಲ್ಲಿ ಪ್ಯಾಂಟ್ರಿ ಅಂದರೆ ನಮ್ಮ ಅಲ್ಲಲ್ಲಿ ಈಗ ಸ್ಟೇಷನ್ಸ್ ಬರುತ್ತಲ್ಲ, ಅಲ್ಲಿಂದ ಲೋಡ್ ಮಾಡ್ಕೊತಾರೆ. ಸೊ ಅದನ್ನು ನಾವು ಆರ್ಡ್ರ್ ತೊಗೊತಾರೆ, ಇಷ್ಟೊತ್ತು ಆರ್ಡ್ರ್ ತೊಗೊಂಡ್ರು. ಓಕೆ, ಅದು ನೆಕ್ಸ್ಟ್ ಬಂದುಬಿಟ್ಟು ಲಂಚ್ನ ಟ್ರಿಶೂರಲ್ಲಿ ಸರ್ವ್ ಮಾಡ್ತಾರೆ ಅಂತ, ಡಿನ್ನರ್ನ ಸೇಲಮಿಂದ ಲೋಡ್ ಮಾಡ್ಕೊತಾರೆ. ಓಕೆ, ಸೊ ಇದೊಂದು ಮೇಜರ್ ಡ್ರಾಬ್ಯಾಕು. ನಾನು ಫಸ್ಟ್ ಒಂದೇ ಬರೋದು, ನಾನೇನೋ ಎಕ್ಸ್ಪೆಕ್ಟ್ ಇಟ್ಕೊಂಡ್ಬಂದಿದ್ದೆ ಏನಂತ ಫುಡ್ ಇರುತ್ತೆ ಅಂದ್ಬಿಟ್ಟು. ನಮಗೆ ಇವತ್ತು ಬೆಳಗ್ಗೆ ಮೆಸೇಜ್ ಬಂತು ಏನಂತ, ನಮಗೆ ನೋ ಕ್ಯಾಟ್ರಿಂಗ್ ಫೆಸಿಲಿಟೀಸ್ ಅವೈಲಬಲ್ ಇನ್ ದಿಸ್ ಟ್ರೈನ್ ಅಂತ. ಸೊ ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟು. ಈವನ್ ಟೀ ಕೂಡ ಕಾಂಪ್ಲಿಮೆಂಟ್ರಿ ಕೊಡ್ತಿಲ್ಲ. ಈಗ ಟೀ ತೊಗೊಂಡ್ವಿ, ಓಕೆ, 20 ರುಪೀಸು. ಇಲ್ಲಿ ಇದರಲ್ಲಿ ಪ್ರೈಸಸ್ ಏನೇನಂತ ಹೇಳ್ಬಿಡ್ತೀನಿ ನೋಡಿ. ವೆಜ್ ಬಿರಿಯಾನಿ ಬಂದ್ಬಿಟ್ಟು 80 ರುಪೀಸ್, ಎಗ್ ಬಿರಿಯಾನಿ ಬಂದ್ಬಿಟ್ಟು 90 ರುಪೀಸ್, ಚಿಕನ್ ಬಿರಿಯಾನಿ ಬಂದ್ಬಿಟ್ಟು 110 ರುಪೀಸ್. ಓಕೆ, ಸೊ ಇದು ಎಲ್ಲಿವರೆಗೂ ಇದು ಇದೇ ಥರ ಇರುತ್ತೆ ಅಂದರೆ, ಈ ಟ್ರೈನ್ ಎಲ್ಲಿವರೆಗೂ ಸ್ಪೆಷಲ್ ಟ್ರೈನ್ವರೆಗೂ, ಸ್ಪೆಷಲ್ ಟ್ರೈನ್ ಆಗಿ ರನ್ ಆಗುತ್ತೋ ಅಂದರೆ August 25. ಓಕೆ, ಅಲ್ಲಿವರೆಗೂ ಈ ಕ್ಯಾಟ್ರಿಂಗ್ ಫೆಸಿಲಿಟೀಸ್ ಅನ್ನೋದು ಇರೋದಿಲ್ಲ, ಅಂದರೆ ಕಾಂಪ್ಲಿಮೆಂಟ್ರಿ ಫುಡ್ ಅನ್ನೋದು ಇರೋದಿಲ್ಲ. ಓಕೆ, ಇನ್ ಕೇಸ್ ಇದೇನಾದರೂ ರೆಗ್ಯುಲರ್ ಕಮರ್ಷಿಯಲ್ ರನ್ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಇನ್ಕ್ಲೂಡ್ ಮಾಡ್ಕೊಳ್ತಾರಂತೆ. ಓಕೆ, ಇನ್ನೊಂದು ಇದು ಟಿಕೆಟ್ ಕಾಸ್ಟ್ ಹೇಳಿಲ್ವಲ್ಲ. ಓಕೆ, ಚೇರ್ ಕಾರಿಗೆ 1500 ರುಪೀಸ್ ಇನ್ಕ್ಲೂಡಿಂಗ್ ರಿಸರ್ವೇಷನ್ ಚಾರ್ಜಸ್. ಆಮೇಲೆ ಎಕ್ಸಿಕ್ಯೂಟಿವ್ ಚೇರ್ ಕಾರಿಗೆ ಒಬ್ಬರಿಗೆ 3000 ರುಪೀಸ್. ನನಗಂತೂ ಇದು ವರ್ತ್ ಅನಿಸಿಲ್ಲ, ಫುಡ್ ಇಲ್ಲ. ಓಕೆ, ಆದ್ರೂ ಇಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಇದು ತುಂಬ ಇದು ಒಂಥರ ಡಿಸಪಾಯಿಂಟ್ಮೆಂಟ್ ಅನಿಸುತ್ತೆ. ಇದು IRCTC ತೊಗೊಂಡಿದ್ದು ಕೋಚಲ್ಲಿ ಸೇಲ್ ಮಾಡ್ತಾಯಿದ್ರು. ಇದು ಬಂದ್ಬಿಟ್ಟು 20 ರುಪೀಸು. ಟೀ ಕುಡಿದ್ಬಿಟ್ಟು ನಮ್ಮ ಸೀಟ್ಗೆ ಹೋಗಿ ಅಲ್ಲಿಂದ ಕವರ್ ಮಾಡೋಣ. ಇದು ವಂದೇ ಭಾರತ್ ಟ್ರೈನ್ ವೆಸ್ಟರ್ನ್ ಸ್ಟೈಲ್ ರೆಸ್ಟು. ಇದು ಬಂದ್ಬಿಟ್ಟು ಇಂಡಿಯನ್ ಸ್ಟೈಲು. ಟೈಮ್ ಇವಾಗ ಕರೆಕ್ಟಾಗಿ 1:12 ಆಗ್ತಿದೆ. ಆಲ್ವಾ ಸ್ಟೇಷನ್ನ ಸ್ಕಿಪ್ ಮಾಡ್ತಾಯಿದ್ದೀವಿ ಇವಾಗ. ಬನ್ನಿ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ವೆಸ್ಟರ್ನ್ ಸ್ಟೈಲ್ ರೆಸ್ಟ್ ರೂಮ್ ಹೇಗಿದೆ ಅಂತ ನೋಡೋಣ. ಇದು ವೆಸ್ಟರ್ನ್ ಸ್ಟೈಲು, ಇದು ಇಂಡಿಯನ್ ಸ್ಟೈಲು. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಒಳಗಡೆ ಖಾಲಿ ಇದ್ದರೆ ವೇಕೆಂಟ್ ಅಂತ ಬರುತ್ತೆ, ಯಾರಾದರೂ ಆಕ್ಯುಪೈ ಆಗಿದ್ದರೆ ಇಲ್ಲಿ ಆಕ್ಯುಪೈಡ್ ಅಂತ ಬರುತ್ತೆ. ಇನ್ನೊಂದು ಏನಂದರೆ ಕೋಚಲ್ಲಿ ಕೂಡ ಇದು ರೆಸ್ಟ್ ರೂಮ್ ಸಿಂಬಲ್ ಇರುತ್ತೆ. ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ. ರೆಸ್ಟ್ ರೂಮ್ ಆದರೂ ನೀಟಾಗಿದೆ. ಇಲ್ಲಿ ಹೇರ್ ಫ್ರೆಶ್ನರ್ ಇದೆ, ಆಮೇಲೆ ಇದೊಂದು ದೊಡ್ಡ ಮಿರರು, ಸಿಂಕ್ ನೋಡಿ, ಸಿಂಕ್ ಕೂಡ ದೊಡ್ಡದಾಗಿದೆ. ಇದು ಐ ಥಿಂಕ್ ಇದು ಟಿಶ್ಯೂ, ಆಮೇಲೆ ಇದು ಸೋಪ್ ಡಿಸ್ಪೆನ್ಸರು, ಇಲ್ಲಿ ಹ್ಯಾಂಡ್ ಟವಲ್ ಹಾಕ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡು, ಇಟ್ಕೊಳ್ಳೋದಕ್ಕೆ ಒಂದು, ಇದು ವೆಸ್ಟರ್ನ್ ಕಬೋರ್ಡ್. ಇಲ್ಲೊಂದು ಟಿಶ್ಯೂ ರ್ಯಾಕ್ ಕೊಟ್ಟಿದ್ದಾರೆ.
ಟ್ರೈನ್ ಇವಾಗ ಚಾಲಕ್ಕಡಿ ಅನ್ನೋ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದೆ. ಚಾಲಕ್ಕುಡಿ ಬೆಳಗ್ಗೆ ಎಲ್ಲ ಬರಬೇಕಾದ್ರೆ ಈ ರೂಟಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವಾಗ ನಿಂತೋಗ್ಬಿಟ್ಟಿದೆ. ಕೋಚ್ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಒಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ ನೋಡಿ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಇದು. ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಇದನ್ನು ನೋಡಿ 180 ಡಿಗ್ರೀಸ್ ರೊಟೇಟ್ ಮಾಡಿಕೊಂಡು ವ್ಯೂನ ನೋಡ್ಬೋದು. ನೆಕ್ಸ್ಟ್ ಸ್ಟೇಷನ್ ಟ್ರಿಶೂರ್. ನೆಕ್ಸ್ಟ್ 27 ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಕೋಚಲ್ಲಿ ಸುಮಾರು ಸೀಟ್ಸ್ ಖಾಲಿ ಇದೆ. ಸೊ ನನ್ನ ಪಕ್ಕದಲ್ಲಿರೋರು ಒಂದು ಫ್ಯಾಮಿಲಿ ಇದ್ದಾರೆ, ಅವರಿಗೆ ವಿಂಡೋ ಸೀಟ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನನ್ನ ಸೀಟ್ನ ಬಿಟ್ಬಿಟ್ಟು ಈ ಕಡೆ ಬಂದಿದ್ದೀನಿ. ಇಲ್ಲಿ ನೋಡಿ ಮಿಡಲಲ್ಲಿ ಕೂತ್ಕೊಂಡಿದ್ದೀನಿ. ಆ್ಯಸ್ ಆಫ್ ನಾವು ಯಾರೂ ಇಲ್ಲ ಇಲ್ಲಿ. ಮೇ ಬಿ ನೆಕ್ಸ್ಟ್ ಸ್ಟೇಷನಲ್ಲಿ ಬಂದರೂ ಬರ್ಬೋದು. ಅವ್ರು ಬರೋವರೆಗೂ ಇಲ್ಲಿ ಕೂತ್ಕೊತೀನಿ. ತುಂಬ ಚೆನ್ನಾಗಿದೆ. ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ಇಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಿಕೊಂಡು ಇಲ್ಲ ಫುಡ್ ಏನಾದರೂ ಇಟ್ಕೊಂಡು ತಿನ್ಬೋದು. ಫುಡ್ಡು ಟ್ರೈನಲ್ಲಿ ಪ್ರೊವೈಡ್ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ರೈಲ್ವೆ ಸ್ಟೇಷನ್ ಆಚೆಯಿಂದನೇ ಪಾರ್ಸೆಲ್ ತೊಗೊಂಬಂದ್ವಿ ಲಂಚಿಗೆ. ಇಲ್ಲಿ ಡಿನ್ನರು ಟ್ರೈನಲ್ಲಿ ಟ್ರೈ ಮಾಡ್ತೀವಿ. ಅದು ನೆಕ್ಸ್ಟ್ ಸೇಲಂ ಬಂದಾಗ ಆರ್ಡರ್ ತೊಗೊತಾರಂತೆ. ನೋಡೋಣ ಹೇಗಿರುತ್ತೆ ಫುಡ್ಡು ಅಂದ್ಬಿಟ್ಟು. ನಾವಂತೂ ಒಂದು ಸಿಂಪಲ್ ಮೀಲ್ಸ್ ತೊಗೊಂಡಿದ್ದೀವಿ ಇವಾಗ. ಈಗ ನೆಕ್ಸ್ಟ್ ಟ್ರಿಶೂರ್ ಕ್ರಾಸ್ ಆದಮೇಲೆ ಲಂಚ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆಲ್ಲೈ ಸ್ಟೇಷನ್ಗೆ ಸ್ಕಿಪ್ ಮಾಡ್ತಾ ಇದ್ದೀವಿ ಇವಾಗ. ಈಗ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಇಷ್ಟೊತ್ತು ಸ್ವಲ್ಪ ಬಿಸಿಲು ಕಾಣಿಸ್ತವೆ. ಈಗ ನೋಡಿದ್ರೆ ಔಟ್ಸೈಡು ಫುಲ್ಲು ಕ್ಲೌಡಿ ಆಗಿದೆ. ಟೈಮ್ ಇವಾಗ 1:45 ಆಗ್ತಿದೆ. ನಮ್ಮ ಟ್ರೈನು ಪುದುಕಾಡ್ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಈಗ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಟ್ರಿಶೂರು. ಕರೆಂಟ್ ಆಪ್ರೇಟಿಂಗ್ ಸ್ಪೀಡ್ ನೋಡಿ ಅಲ್ಲಿದ್ದ ಡಿಸ್ಪ್ಲೇ ಆಗ್ತಿದೆ. 80 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ನನಗೆ ಗೊತ್ತಿರೋಂಗೆ ಈ ಟ್ರ್ಯಾಕ್ ಅಲ್ಲಿ 130 ಅಲೋ ಇಲ್ಲ ಅನಿಸುತ್ತೆ. ನೋಡೋಣ ಬನ್ನಿ ಮ್ಯಾಕ್ಸಿಮಮ್ ಸ್ಪೀಡು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂದ್ಬಿಟ್ಟು. ಇಲ್ಲಿ ನಿಮ್ಗೆ ಏನಾದರೂ ಬಿಸಿಲಿದ್ದಾಗ ಇದನ್ನು ಈ ಥರ ಎಳ್ಕೊಂಡು ಕ್ಲೋಸ್ ಮಾಡ್ಕೊಬೋದು. ತುಂಬ ಬಿಸಿಲಿದ್ದಾಗ ಯೂಸ್ ಆಗುತ್ತೆ ಇದು. ಇಲ್ಲ ಅಂದರೆ ಈ ಥರ ಓಪನ್ ಮಾಡಿಬಿಡ್ಬೋದು. ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಫಸ್ಟ್ ಕಮರ್ಷಿಯಲ್ ಸ್ಟಾಪ್ ಆಗಿರುವಂಥ ಟ್ರಿಶೂರ್ಗೆ ಬಂದಿದೆ. ಟೈಮ್ ಇವಾಗ 1:55. 1:53ಗೆ ಬರಬೇಕು. ಇಲ್ಲಿಂದ 1:55 ಹೊರಡಬೇಕಾಗಿತ್ತು. ಬಟ್ 2 ನಿಮಿಷ ಲೇಟಾಗಿ ಬಂದಿದೆ. ಈ ಟ್ರೈನಲ್ಲಿ ಈ ಸ್ಟೇಷನಲ್ಲಿ ಈ ಟ್ರೈನ್ಗೆ 2 ನಿಮಿಷ ಸ್ಟಾಪ್ ಅಷ್ಟೇ. ಸೊ ಇಲ್ಲಿ ಕೂಡ ಸುಮಾರು ಜನ ಇದ್ದಾರೆ ಹತ್ತವರು ನೋಡಿ. ಇವರೆಲ್ಲ ವಂದೇ ಭಾರತ್ ಹತ್ತವ್ರೆ. ಓಕೆ. ಸೊ ಈ ಸ್ಟೇಷನ್ ಆದಮೇಲೆ ನೆಕ್ಸ್ಟ್ ಇವಾಗ ಪಾಲಕ್ಕಾಡ್ ಬರುತ್ತೆ. ಸೊ ಟೈಮ್ ಇವಾಗ 1:57. ಡೋರ್ಸ್ ಕ್ಲೋಸ್ ಆಯಿತು. ಇವಾಗ ನಮ್ಮ ಟ್ರೈನ್ ಓಡ್ತಾ ಇದೆ. ಆಕ್ಸಿಲೇಟರ್ ನೋಡಿ ಸ್ಟೇಷನಲ್ಲಿ ಎಷ್ಟು ಸಕ್ಕತ್ತಾಗಿ ಹೋಗ್ತಾ ಇದೆ ಹಂಗೆ. ಇದು ನಾನು ಎರ್ನಾಕುಲಂ ಜಂಕ್ಷನ್ ಸ್ಟೇಷನಲ್ಲಿ ಇದ್ದ ರೆಸ್ಟೋರೆಂಟಲ್ಲಿ ಪಾರ್ಸೆಲ್ ತೊಗೊಂಡು ಫುಡ್ ವೆಜ್ ಮೀಲ್ಸ್. ಇದು 110 ರೂಪೀಸ್ ಆಯಿತು. ಓಕೆ, ಒಳಗಡೆ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಇದು ಇವತ್ತು ನಮ್ಮ ಲಂಚಲ್ಲಿರೋದು. ಕೇರಳ ರೈಸು, ಆಮೇಲೆ 2 ಟೈಪ್ಸ್ ಆಫ್ ಸಾಂಬಾರು, 2 ಪಲ್ಯ ಕೊಟ್ಟಿದ್ದಾರೆ, ಆಮೇಲೆ ಒಂದು ಪಾಪಡು.
ಎರ್ನಾಕುಲಂ ಜಂಕ್ಷನಲ್ಲಿ ಏನಾಯಿತು ಅಂದರೆ ಮನೋರಮ ನ್ಯೂಸ್ ಚಾನಲ್ ಅವರು ಈ ಟ್ರೈನ್ನ ಕವರ್ ಮಾಡೋದಕ್ಕೆ ಹತ್ತಿದ್ರು, ಒಬ್ಬ ಆ್ಯಂಕರು ಮತ್ತು ಕ್ಯಾಮ್ರಾಮನ್ನು. ಅವರು ಅದೇನಾಯಿತು ಅಂದರೆ ಟ್ರೈನ್ ಮೂವ್ ಆಗೋಯ್ತು, ಡೋರ್ಸು ಕ್ಲೋಸ್ ಆಗೋಯ್ತು, ಅವರು ಇಳಿಯೋಕ್ಕಾಗಲಿಲ್ಲ. ಆಮೇಲೆ ಟಿ.ಟಿನ ಕೇಳಿದ್ರು. ಆಮೇಲೆ ಈವನ್ ನಾವು ಲೋಕೋ ಪೈಲಟ್ ಹತ್ರ ಟಾಕ್ ಬ್ಯಾಕ್ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಇದೆಯಲ್ಲ, ಅದರಲ್ಲಿ ಮಾತಾಡಿದ್ವಿ. ಅವ್ರು ಬಂದ್ಬಿಟ್ಟು ಈಗ ಓಪನ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟ್ರಿಶೂರಲ್ಲಿ ಇಳ್ಕೊಬೋದು ಅಂದ್ಬಿಟ್ಟು ಅವರಿಬ್ಬರು ಈಗ ಟ್ರಿಶೂರಲ್ಲಿ ಇಳ್ಕೊಂಡ್ರು. ಸೊ ಅವ್ರಿಗೇನು ಟಿ ಏನು ಹೇಳಿಲ್ಲ, ಈಗ ಫಸ್ಟ್ ಜರ್ನಿ ಅಲ್ವಾ, ಪ್ಲಸ್ ಮೀಡಿಯಾದವರಾಗಿದ್ದರಿಂದ ಅವ್ರಿಗೇನು ರಿಸ್ಟ್ರಿಕ್ಷನ್ಸ್ ಮಾಡಲಿಲ್ಲ. ಅವರು ಮ್ಯಾಕ್ಸಿಮಮ್ ಈ ಕೋಚ್, ನಮ್ಮ ಕೋಚಲ್ಲೇ ಸುಮಾರು ಸೀಟ್ಸ್ ಖಾಲಿತ್ತು, ಕುತ್ಕೊಂಡ್ಬಂದರು, ತ್ರಿಶೂರಲ್ಲಿ ಇಳ್ಕೊಂಡ್ರು. ಈಗ ನೋಡಿ ಮಳೆ ಸಿಕ್ಕಾಪಟ್ಟೆ ಆಗೋಯ್ತು. ಈ ಥರ ಟ್ರೈನಲ್ಲಿ ಒಂದು ಮೇಜರ್ ಡಿಸಡ್ವಾಂಟೇಜ್ ಏನಂದರೆ ಡೋರ್ ಹತ್ರ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಪ್ಲಸ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಔಟ್ಸೈಡ್ ವಿಂಡೋ ಕೂಡ ಏನೂ ಕಾಣಿಸ್ತಾ ಇಲ್ಲ. ಹಾಗೆ ನಮ್ಮ ಕೋಚ್ ಇವಾಗ ಆಲ್ಮೋಸ್ಟ್ ಫುಲ್ಲಾಗಿದೆ. ಈ ಟ್ರೈನ್ ಸೇಲಮಿಂದ ಧರ್ಮಪುರಿ ಹೊಸೂರು ರೂಟಲ್ಲಿ ಹೋಗಲ್ಲ, ಡಿಫ್ರೆಂಟ್ ರೂಟಲ್ಲಿ ಹೋಗುತ್ತೆ. ಅದು ಯಾವ ರೂಟು ಮತ್ತು ಏನಕ್ಕೆ ಡಿಫ್ರೆಂಟ್ ರೂಟಲ್ಲಿ ಹೋಗುತ್ತೆ ಅನ್ನೋದನ್ನು ನಾನು ಸೇಲಂ ಜಂಕ್ಷನಲ್ಲಿ ಹೇಳ್ತೀನಿ ನಿಮಗೆ. ಈಗಂತೂ ಔಟ್ಸೈಡ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಬಟ್ ನಿಮಗೆ ಗ್ಲಾಸಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಗ್ಲಾಸ್ ಇರೋದ್ರಿಂದ. ಮಳೆ ಮಾತ್ರ ತುಂಬ ಜೋರಾಗೆ ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಪಾಲಕ್ಕಾಡು, 46 ಕಿಲೋಮೀಟರ್ಸ್ ಇದೆ ಪಾಲಕ್ಕಾಡಿಲ್ಲಿಂದ. ಈಗ ನಮ್ಮ ಟ್ರೈನ್ ಏನೋ ಇದ್ದಕ್ಕಿದ್ದಂಗೆ ಸ್ಲೋ ಆಗೋಯ್ತು. ಯಾವುದೋ ಒಂದು ಟ್ರೈನ್ ಹೋಗ್ತಾ ಇದೆ, ಬ್ಯಾಂಗ್ಳೂರು ಸೆಂಟ್ರಲ್ ತಿರುವನಂತಪುರಂ. ರೂಟ್ ಮ್ಯಾಪ್ ನೋಡಿ, ತ್ರಿಶೂರ್, ಪಾಲಕ್ಕಾಡ್, ಪೋಡಲೂರು, ತಿರುಪೂರ್. ಸ್ಪೀಡ್ 75 ಕಿಲೋಮೀಟರ್ಸ್. ನೆಕ್ಸ್ಟ್ ಪಾಲಕ್ಕಾಡಿಗೆ ಇನ್ನು 45 ಕಿಲೋಮೀಟರ್ ಸ್ಪೀಡ್ ಇದೆ. 45 ಕಿಲೋಮೀಟರ್ಸ್ ಆದಮೇಲೆ ಪಾಲಕ್ಕಾಡು ಬರುತ್ತೆ. Hi sir. Hi. Your name? My name is Varghese. Okay. From where you are traveling? I'm traveling from Ernakulam. Ernakulam to till Bangalore. Yes. Okay. Is this the first time you are traveling in Vande Bharat? Yeah, this is the first time in Vande Bharat. Okay. So how are you feeling about this train? It's a very nice experience. Okay. It's just giving us an international kind of a feel. Okay. What we've seen in the movies and others. Yeah, and it's very comfortable. Okay. Like from long time people were requesting for Vande Bharat train in this route actually. So now finally it is happening. So how you are feeling about that I think it is a good initiative? initiative and a blessing to the people who are traveling from Kerala to Okay. down to to Bangalore. Yeah. Okay. Thank you sir. Thank you. Now it is 95, 96. He's pushing it, sir. 101, 102, 108. 109. That's all. I think they will maintain 110 max. Yeah. ನೋಡಿ ಎಲ್ಲ ಮುಳುಗೋಗ್ಬಿಟ್ಟಿದೆ. ಬನ್ನಿ, ಇಲ್ಲಿ ಇನ್ನೊಬ್ಬ ಪ್ಯಾಸೆಂಜರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕುಮಾರ್ ಅಂತ. ಓಕೆ. ಸೊ ನೀವು ಯಾವ ಕಡೆಯವರು ಸರ್? ಬ್ಯಾಂಗ್ಳೂರವರ? ಈ ಕಡೆ ಎಲ್ಲಿ ಹೋಗಿದ್ರಿ? ಕೊಚ್ಚಿಯಿಂದ ಬರ್ತಾ ಇದ್ದೀರಿ ಅವಾಗ. ಸೊ ನೀವು ಇದೇ ಫಸ್ಟ್ ಟೈಮು ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡ್ತಿರೋದು? ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಜರ್ನಿ. ಓಕೆ. ಟು ಬಿ ಫ್ರಾಂಕ್, ನಾನು ಕೂಡ ಇದೇ ಫಸ್ಟ್ ಟೈಮ್ ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಓಕೆ. ಈ ಟ್ರೈನ್ ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ನಾನು ಶತಾಬ್ದಿಲಿ ಒಂದ್ಸಲ ಹೋಗಿದ್ದೀನಿ ಬ್ಯಾಂಗ್ಳೂರು ಚೆನ್ನೈಗೆ. ಓಕೆ. ಸೊ ಐ ಥಿಂಕ್ ಇಟ್ಸ್ ಅ ಅಪ್ಗ್ರೇಡ್ ವರ್ಷನ್ ಆಫ್ ಶತಾಬ್ದಿ. ಶತಾಬ್ದಿ. ಓಕೆ.
ಒಂದೇ ಭಾರತ್ ಟ್ರೈನ್ ಈಸ್ ಎ ಸ್ಟೆಪ್ ಟುವರ್ಡ್ಸ್ ದಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಒಂದು ಸ್ಟೆಪ್ ಮುಂದೆ. ಐ ಕ್ಯಾನಾಟ್ ಸೇ ಇಟ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ಬಟ್ ಆ ಲೆವೆಲ್ಗೆ ಹೋಗ್ಬೇಕು ಅನ್ನೋದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರಲ್ಲ, ಅದು ಖುಷಿ ಆಗುತ್ತೆ ವಿಚಾರ. ದಟ್ಸ್ ಒಂದು ಹ್ಯಾಪಿ ನ್ಯೂ ಇದಲ್ವ ಅದು. ನೋಡಿ ಈ ಥರ ಲ್ಯಾಪ್ಟಾಪ್ ಇಟ್ಕೊಂಡು ಟ್ರೇ ಓಪನ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಕೆಲಸ ಮಾಡ್ಕೊಬೋದು. ನಿಜ, ಚಾರ್ಜಿಂಗ್ ಮಾಡ್ಕೊಬೋದು, ಚಾರ್ಜಿಂಗ್ ಆಪ್ಷನ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಜನರ ಜೀವನ ಹೆಂಗಿರ್ಬೋದು ಈ ಥರ ಮಳೆಯಲ್ಲಿ ಪಾಪ. ಹಂಗೆ ನಮ್ಮ ಟ್ರೈನ್ ಇವಾಗ ಓಟುಪಾಳ್ಯಂ ಅನ್ನೋ ಸ್ಟೇಷನ್ ಹತ್ರ ಬಂದಿದೆ. ಇಲ್ಲಿ ಇದಕ್ಕೆ ಅಫಿಷಿಯಲ್ ಸ್ಟಾಪ್ ಇಲ್ಲ, ಏನು ಟೆಕ್ನಿಕಲ್ ಸ್ಟಾಪ್ಗೋಸ್ಕರ ನಿಲ್ಲಿಸಿದ್ದಾರೆ. ಜಸ್ಟ್ 1 ನಿಮಿಷ ಸ್ಟಾಪ್ ಮಾಡೋದ್ರಷ್ಟೇ ಓಟುಪಾಳ್ಯಂ ಸ್ಟೇಷನಲ್ಲಿ, ಅದು ಟೆಕ್ನಿಕಲ್ ಸ್ಟಾಪು. ಅದಾದಮೇಲೆ ಇವಾಗ ನಮ್ಮ ಟ್ರೈನ್ ಓಡ್ತಾ ಇದೆ. ಟೈಮ್ ಇವಾಗ ಕರೆಕ್ಟಾಗಿ 3:15 ಆಗ್ತಾಯಿದೆ. ನಮ್ಮ ಟ್ರೈನ್ ಇವಾಗ ಪಾಲಕ್ಕಾಡ್ ರೈಲ್ವೆ ಸ್ಟೇಷನ್ಗೆ ಬಂದು ಸೇರ್ಕೊತಾ ಇದೆ. ಆನ್ ಟೈಮ್ ಇದು. ಓಕೆ, ಸೊ ಇಲ್ಲಿ 2 ನಿಮಿಷ ಸ್ಟಾಪ್ ಅಷ್ಟೇ. ಮಳೆ ಅಂತೂ ಭಯಂಕರ ಬರ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ ಕೂಡ ಕ್ರೌಡು ಚೆನ್ನಾಗೇ ಇದ್ದಾರೆ ಇಲ್ಲಿ. ಇಲ್ಲಿ ಕೂಡ ಸುಮಾರು ಜನ ಹತ್ಕೊಂಡ್ರು ನಮ್ಮ ಟ್ರೈನಿಗೆ. ಎಲ್ಲ C4 ಕೋಚಲ್ಲೇ ಜಾಸ್ತಿ ಹತ್ತುತ್ತಾ ಇದ್ದಾರೆ. ಹಂಗೆ ನೋಡಿ, ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಇವಾಗ ಡೋರ್ ಕ್ಲೋಸ್ ಆಗುತ್ತೆ. ನೋಡಿ, ಇವಾಗ ಡೋರ್ ಕ್ಲೋಸ್ ಆದಾಗ ಯಾರಾದರೂ ಆಚೆ ಇದ್ರು ಅಂದರೆ ಒಳಗಡೆ ಬರೋಕ್ಕಾಗಲ್ಲ. ಒಳಗಡೆ ಇರೋರು ಯಾರಾದರೂ ಆಚೆ ಹೋಗ್ಬೇಕಂದ್ರೂ ಆಗಲ್ಲ. ಇವಾಗ ಟ್ರೈನ್ ಸ್ಟಾರ್ಟ್ ಆಯಿತು. ಸೊ ಪಾಲಕ್ಕಾಡ್ ಜಂಕ್ಷನ್ ಆದಮೇಲೆ ನಮ್ಮ ಟ್ರೈನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪೊದನೂರು. ಅದು ತಮಿಳ್ನಾಡಲ್ಲಿ ಬರುತ್ತೆ. ಇದು ಕೇರಳದಲ್ಲಿ ಲಾಸ್ಟ್ ಸ್ಟಾಪ್ ಇದು. ಅಲ್ಲಿಗೆ 4:13 ಅಫಿಷಿಯಲ್ ಟೈಮ್ ಪ್ರಕಾರ 4:13 ಹೋಗುತ್ತೆ. ಇವಾಗ ಆನ್ ಟೈಮಲ್ಲೇ ರನ್ ಆಗ್ತಾ ಇದೆ ಟ್ರೈನು. ನೋಡೋಣ ಬನ್ನಿ ಅಲ್ಲಿಗೆ ಎಷ್ಟೊತ್ತಿಗೆ ಹೋಗುತ್ತೆ ಅಂದ್ಬಿಟ್ಟು. ಇನ್ನು ಟ್ರೈನೇ ಸ್ಟಾಪ್ ಆಗಿಲ್ಲ, ಬಟ್ ಬಾಗಿಲುಗಳು ತೆರೀತಿವೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬರ್ತಾ ಇದೆ. ಸೊ ನಮ್ಮ ಟ್ರೈನ್ ಇವಾಗ ಪೊದನೂರು ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡಿದೆ. ಇದು ಕೊಯಂಬತ್ತೂರು ರೈಲ್ವೆ ಸ್ಟೇಷನ್ಗೆ ಬೈಪಾಸ್ ಸ್ಟೇಷನ್ ಇದು. ಇಲ್ಲಿ ಕೂಡ ಸುಮಾರು ಜನ ಹತ್ಕೊತಾ ಇದ್ದಾರೆ. ಸೊ ಇಲ್ಲಿ ಈ ಟ್ರೈನ್ಗೆ 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ. 2 ಮಿನಿಟ್ಸ್ ಆದಮೇಲೆ ಇಲ್ಲಿಂದ ಡಿಪಾರ್ಟ್ ಆಗ್ತೀವಿ. ಅಫಿಷಿಯಲ್ ಟೈಮ್ ಪ್ರಕಾರ ನಮ್ಮ ಟ್ರೈನು ಈ ಸ್ಟೇಷನ್ಗೆ 4:13 ಬಂದ್ಬಿಟ್ಟು 4:15 ಹೊರಡಬೇಕಾಗಿತ್ತು. ಬಟ್ ಬೇಗ ಬಂದಿದೆ. 4 ಗಂಟೆ 6 ನಿಮಿಷಕ್ಕೆ ಬಂದಿದೆ. ಹಾಗಾಗಿ ಇಲ್ಲಿ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಒಂದು 10 ಮಿನಿಟ್ಸ್ ನಿಲ್ಲಿಸ್ತಾರೆ. ಓಕೆ, ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಬಂದು 4 ಮಿನಿಟ್ಸ್ ಆಯಿತು. ಈಗ ಟೈಮ್ ಬಂದ್ಬಿಟ್ಟು 4:10 ಆಗಿದೆ. ಇನ್ನು 5 ಮಿನಿಟ್ಸ್ ಸ್ಟಾಪ್ ಕೊಡ್ತಾರೆ. ಮುಂದೆ ಲೋಕೋ ಇಂಜಿನ್ ಹತ್ರ ಸೆಲೆಬ್ರೇಷನ್ ಮಾಡ್ತಂಗಿದ್ದಾರೆ. ಓಕೆ, ಬಟ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಟೈಮ್ ಆದರೂ ಆಗೋಗುತ್ತೆ. ಡೋರ್ ಕ್ಲೋಸ್ ಆಗಿಬಿಟ್ರೆ ಕಷ್ಟ.
ಬನ್ನಿ ಒಳಗಡೆ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ತಿರುಪೂರು, ಅದು ಒಂದು ಅರ್ಧ ಗಂಟೆಯಲ್ಲಿ ಬಂದ್ಬಿಡುತ್ತೆ. ಟೈಮ್ ಇವಾಗ 4:15. ನಾವು ಇಲ್ಲಿಂದ ಡಿಪಾರ್ಟ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಈಗ ನೋಡಿ ಲೈಟ್ ಬ್ಲಿಂಕ್ ಆಗ್ತಾಯಿದೆ, ಡೋರ್ ಕ್ಲೋಸ್ ಆಗುತ್ತೆ. ಇಲ್ಲಿ 9 ಮಿನಿಟ್ಸ್ ಸ್ಟಾಪ್ ಮಾಡ್ತು, ಯಾಕಂದರೆ ಬೇಗ ಬಂದಿತ್ತು ನಮ್ಮ ಟ್ರೈನು. ನೆಕ್ಸ್ಟ್ ಇಲ್ಲಿಂದ ತಿರುಪೂರು. ನೋಡಿ 4:15ಗೆ ಡೋರ್ ಕ್ಲೋಸ್ ಮಾಡಿದ್ರು, ಬಟ್ 5 ಮಿನಿಟ್ಸ್ ಆದ್ರೂ ಟ್ರೈನ್ ಮೂವ್ ಆಗಿರಲಿಲ್ಲ. ಬಟ್ ಇವಾಗ ಮೂವ್ ಆಗ್ತಾ ಇದೆ, ಅದು ಏನಕ್ಕಂತ ಗೊತ್ತಿಲ್ಲ. ಟೈಮ್ ಇವಾಗ ಕರೆಕ್ಟಾಗಿ 4:57 ಆಗ್ತಿದೆ. ನಮ್ಮ ಟ್ರೈನು ತಿರುಪೂರ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಅಫಿಷಿಯಲ್ ಅರೈವಲ್ ಟೈಮ್ ಬಂದ್ಬಿಟ್ಟು 4:58, ಬಟ್ 1 ಮಿನಿಟ್ ಅರ್ಲಿ ಬಂದಿದೆ. ಓಕೆ, ಇಲ್ಲಿ ಕೂಡ ಈ ಟ್ರೈನಿಗೆ 2 ಮಿನಿಟ್ಸ್ ಹಾಲ್ಟು. ಓಕೆ, 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ಇಲ್ಲಿಂದ ಹೊರಡುತ್ತೆ. ಇದಾದಮೇಲೆ ನೆಕ್ಸ್ಟ್ ಈರೋಡ್ ಜಂಕ್ಷನ್ನು. ಈರೋಡ್ ಜಂಕ್ಷನಲ್ಲಿ ಈ ಟ್ರೈನಿಗೆ 5 ಮಿನಿಟ್ಸ್ ಸ್ಟಾಪ್ ಇರುತ್ತೆ, ಯಾಕಂದರೆ ಅಲ್ಲಿ ಫುಡ್ನ ಲೋಡ್ ಮಾಡ್ತಾರೆ. ಸೊ ನಾನು ಈಗ ಫುಡ್ ಆರ್ಡ್ರ್ ತೊಗೊಂಡ್ರು, ಅದನ್ನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಓಕೆ, 110 ರುಪೀಸು. ಅದು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಈ ತಿರುಪೂರ್ ಏರಿಯಾ ಏನಿದೆಯೋ ಇದು ಕಾಟನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಯೂನಿಟ್ಸ್ಗೆ ತುಂಬ ಫೇಮಸ್ಸು. ಇಲ್ಲಿ ಕಾಟನ್ ಟೀ ಶರ್ಟ್ಸು ಇದೆಲ್ಲ ತುಂಬ ಚೀಪಾಗಿ ಸಿಗುತ್ತೆ. ನಂಬರ್ 2ಗೆ ಮಂಗಳೂರು ಸೆಂಟ್ರಲಿಂದ ತಿರುಚನಾಪಲ್ಲಿ ಹೋಗೋ ಟ್ರೈನು ಅರೈವಲ್ ಆಗುತ್ತಂತೆ 5:45ಗೆ. ಈಗ ಡೋರ್ ಕ್ಲೋಸ್ ಆಯಿತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎರ್ನಾಕುಲಂ ಜಂಕ್ಷನಿಂದ ಸ್ಟಾರ್ಟ್ ಆಗಿ 293 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಟ್ರೈನ್ ಸೇರಿಕೊಂಡಿದೆ ಇವಾಗ ಈರೋಡ್ ಜಂಕ್ಷನಿಗೆ. ಈಗ ಟೈಮ್ ಬಂದ್ಬಿಟ್ಟು 5:50. ಅಫಿಷಿಯಲ್ ಅರೈವಲ್ ಟೈಮ್ ಬಂದ್ಬಿಟ್ಟು ಇಲ್ಲಿಗೆ 5:45. ಆಮೇಲೆ ಇದನ್ನು ಜಂಕ್ಷನಲ್ಲಿ ಏನಕ್ಕೆ ಕರೀತಾರೆ ಅಂದರೆ ಇಲ್ಲಿ 2 ಲೈನ್ಸ್ ಕನೆಕ್ಟ್ ಆಗುತ್ತೆ. ಒಂದು ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ರೈಲ್ವೆ ಲೈನು, ಆಮೇಲೆ ಇನ್ನೊಂದು ಇಲ್ಲಿಂದ ಇದಕ್ಕೆ ಚೆನ್ನೈಗೊಂದು ಕನೆಕ್ಟ್ ಆಗುತ್ತೆ, ಕಾಟ್ಪಾಡಿ ರೂಟ್. ಸೊ ಹಾಗಾಗಿ ಇದನ್ನು ಜಂಕ್ಷನ್ ಅಂತ ಕರೀತಾರೆ. 5 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ಈರೋಡ್ ಜಂಕ್ಷನಿಂದ ಸ್ಟಾರ್ಟ್ ಆಗ್ತಾಯಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸೇಲಮು. ಅದು ಅಪ್ರಾಕ್ಸಿಮೇಟಾಗಿ ಒಂದು 6:30ಗೆ ಹಂಗೆ ಬರುತ್ತೆ. ಇಲ್ಲಿ ಈ ಲೈನಲ್ಲಿ ಈ ಟ್ರೈನಿಗೆ ಲಾಂಗ್ ಸ್ಟ್ರೆಚ್ ಇರೋದಂದರೆ ಸೇಲಮಿಂದ KR ಪುರಂಗೆ ಆಲ್ಮೋಸ್ಟ್ 249 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ ನಾನ್ ಸ್ಟಾಪು. ಕಾವೇರಿ ಅಂತ ನಾವು ಸ್ಟೇಷನ್ ಬರುತ್ತೆ ನೋಡಿ. ಕಾವೇರಿನಾ? ಹೌದಾ, ಬರುತ್ತೆ ನೋಡಿ. ಸ್ಟೇಷನ್ ಹೆಸರು ಕಾವೇರಿ. ಅದು ಲೋಕೋ ಕ್ಯಾಬಿನ್ ಇದೆ. ಓಕೆ, ಅವಾಗ ಇನಾಗ್ರಲ್ ರನ್ನೆಲ್ಲ ಇರ್ಬೇಕಾದ್ರೆ ಕೂಡ ಕೊಡೋರು. ಹಾಂ
ಅಲ್ಲಿಂದ ವಿಡಿಯೋ ಎಲ್ಲ ಮಾಡ್ಬೋದಾಗಿತ್ತು. ಓಕೆ ಬಟ್ ಇವಾಗ ಅದೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ, Okay. ಹಾಗಾಗಿ ಯಾರನ್ನೂ ಬಿಡೋದಿಲ್ಲ. ಮತ್ತೆ ಇದು ಸ್ಪೆಷಲ್ ರನ್, ಇನಾಗ್ರಲ್ ರನ್ ಅಲ್ಲ, ಹಾಗಾಗಿ ಓಡಕ್ತಾ ಇಲ್ಲ. ಮತ್ತೆ ಅಲ್ಲಿ ಕಿಟಕಿ ಇದೆಯಲ್ಲ, ಇಲ್ಲಿ ಮುಂಚೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅದು. ಓಕೆ ಅಲ್ಲಿ ಬ್ಲಾಕ್ ಟೇಪ್ ಅಂಟಿಸ್ಬಿಟ್ಟಿದ್ದಾರೆ. Okay. ಇಲ್ಲಾಂದ್ರೆ ಅದ್ರೊಳಗಿಂದ ವ್ಯೂ ಕಾಣಿಸ್ತಾ ಇತ್ತು. ಓಕೆ ಇವಾಗ ಅದನ್ನು ಬಿಡಲ್ಲ. ಓಕೆ ಹಂಗಾಗಿನೇ ಅದು ಕ್ಲೋಸ್ ಮಾಡಿರೋದು. ಹಾ. ಆಮೇಲೆ ಇದು ಏನಿದೆಯಲ್ಲ ಡಿಸ್ಪ್ಲೇ, ಹಾ. ಇದು ಸೆಂಟ್ರಲೈಸ್ಡ್ AC ಫಾರ್ ಆಲ್ ಕೋಚಸ್. ಓ ಓಕೆ ಹಾಂ ಸೊ C1 to C8 ತನಕ, C7 ತನಕ ಇನ್ಕ್ಲೂಡಿಂಗ್ ಈವನ್ ಹಾಂ ಕಂಪ್ಲೀಟ್ ಕಂಟ್ರೋಲ್ ಇದ್ರಲ್ಲೇ ಇರುತ್ತೆ. ಮಾನಿಟರ್ ಮಾಡ್ತಾರೆ. ಓಕೆ ಓಕೆ ಇಲ್ಲಿ ಡಿಸ್ಪ್ಲೇ ಆಫ್ ಆಗಿದೆ ಅಂದ್ರೆ ಆ ಕಡೆ ಆನ್ ಮಾಡಿರ್ತಾರೆ. ಓಕೆ ಹಾಂ 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 ಎರಡು ಎಂಟು ಕೋಚ್ ಅಲ್ಲಿ ಈ ತರ ಇರುತ್ತೆ. ಈ ಥರ ಇರುತ್ತೆ. ಓಕೆ ಇದರಲ್ಲಿ ದೇ ವಿಲ್ ಕಂಟ್ರೋಲ್ ದಿ ಎಲೆಕ್ಟ್ರಿಕಲ್. ಓಕೆ ಓಕೆ ಓ ಓಕೆ ಕನೆಕ್ಟೆಡ್ ಇರೋದು ಕೋಚು. ಹಾಂ ಸೀಟಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದ್ರೆ ಮುಂದೆ ಅರ್ಧ. ಓ ಇದು ಹೌದು 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 ಹಾಂ. ಸೊ ಇದರಲ್ಲಿ ಕಡಿಮೆ ಸೀಟ್ಸ್ ಇರುತ್ತೆ. ಆಮೇಲೆ ಆ ಕಡೆ ವಾಶ್ರೂಮ್ ಏನು ಕೊಟ್ಟಿದ್ದಾರಲ್ಲ, ಅದು ದೊಡ್ಡದಿರುತ್ತೆ. ಕಮ್ ಫಿಸಿಕಲಿ ಡಿಸೇಬಲ್ಡ್ಗೆ ಅಂತ ಮಾಡಿರೋದು. ಓಕೆ ಓಕೆ ಅದಕ್ಕೆ ಸ್ವಲ್ಪ ಸ್ಪೇಷಿಯಸ್ ಇರುತ್ತೆ ಅದು. ಅದಕ್ಕೆ ಹಾಂ ಹಾಂ spacious ಆಗಿದೆ. ಟೈಮ್ ಇವಾಗ ಕರೆಕ್ಟಾಗಿ 6:48 ಆಗ್ತಾ ಇದೆ. ನಾವೀಗ ಸೇಲಂ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಗೆ ಅಫಿಷಿಯಲ್ ಟೈಮಿಂಗ್ಸ್ ಪ್ರಕಾರ 6:33ಗೆ ಬಂದ್ಬಿಟ್ಟು 6:35ಗೆ ಓಡಬೇಕಾಗಿತ್ತು. ಬಟ್ ನಮ್ಮ ಟ್ರೈನು 15 ಮಿನಿಟ್ಸ್ ಲೇಟಾಗಿ ಬಂದಿದೆ. ಓಕೆ ಇಲ್ಲಿ ಮಳೆ ನೋಡಿ ಸೂಪರಾಗಿ ಬೀಳ್ತಾ ಇದೆ. ಹಂಗೆ ಇದನ್ನು ಜಂಕ್ಷನ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಇಲ್ಲಿ 2 ಲೈನು ಕನೆಕ್ಟ್ ಆಗುತ್ತೆ. ಒಂದು ಕಾಟ್ಪಾಡಿ ಲೈನು ಮತ್ತು ಈಗ ನಾವು ಇಲ್ಲಿಂದ ಹೊಸೂರು, ಧರ್ಮಪುರಿ ಹೊಸೂರು ಮೇಲೆ ಹೋಗೋ ಲೈನ್ ಒಂದು ಕನೆಕ್ಟ್ ಆಗುತ್ತೆ, ಅದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ. 2 ಮಿನಿಟ್ಸ್ ಆದಮೇಲೆ ಇಲ್ಲಿಂದ ಹೊರಡುತ್ತೆ ನಮ್ಮ ಟ್ರೈನು. ಇಲ್ಲಿ ಹಿಡಿಯೋದಕ್ಕೂ ಇದಿಲ್ಲ, ಮಳೆ ಬರ್ತಾ ಇದೆ ಹಂಗೆ. ಸೊ ಈಗ ಏನಾಯಿತು ಅಂದರೆ ಡೋರ್ ಕ್ಲೋಸ್ ಮಾಡಿಬಿಟ್ರು. ಇಲ್ಲ ಒಬ್ಬ ಸ್ವಿಗ್ಗಿ ಡೆಲಿವರಿ ಬಾಯಿ ಒಳಗಡೆ ಸ್ಟಕ್ ಆಗಿಬಿಟ್ಟಿದ್ರು. ಸೊ ಅವ್ರಿಗೋಸ್ಕರ ಹೋಗಿ ಈಗ ಲೋಕೋ ಪೈಲಟ್ ಹತ್ರ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಡೋರ್ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ರು ಇವಾಗ. ಅದಕ್ಕೋಸ್ಕರ ಮತ್ತೆ ಒಂದು 2 ನಿಮಿಷ ಲೇಟ್ ಆಯಿತು. ಸೊ ಯಾರೇ ಆಗಲಿ ಈ ಟ್ರೈನಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವೇನಾದ್ರು ಈ ಟ್ರೈನ್ ಒಳಗಡೆ ಬಂದಿದ್ದೀರಾ ಅಂದರೆ, ಏನೋ ಡೆಲಿವರಿ ಮಾಡೋದಕ್ಕೆ ಇಲ್ಲ ಯಾರನ್ನ ರಿಲೇಟಿವ್ಸ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀರಾ ಅಂದರೆ, ಸೊ ದಯವಿಟ್ಟು ಟ್ರೈನ್ ಒಳಗಡೆ ಬರಬೇಡಿ. ಯಾಕಂದರೆ ಇದಿರೋ ಟ್ರೈನು ಸ್ಟಾಪ್ ಮಾಡೋದು ಬರೀ 2 ಮಿನಿಟ್ಸ್ ಅಷ್ಟೇ. ಸೊ ಅದಾದಮೇಲೆ ನೀವೇನೋ ಒಂದು ಸತಿ ಸ್ಟ್ರಕ್ ಆಗಿ ಡೋರ್ ಕ್ಲೋಸ್ ಆಗಿಬಿಟ್ಟು ಗಾಡಿ ಮೂವ್ ಆಯ್ತು ಅಂದರೆ ಓಪನ್ ಮಾಡೋಕ್ಕೆ ಆಗೋಲ್ಲ. ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಬೇಕಷ್ಟೇ. ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಅಂದರೆ ಇನ್ನು ಸೇಲಂ ಬಿಟ್ಟರೆ ನೆಕ್ಸ್ಟ್ KR ಪುರಮೇ. ಓಕೆ ನೋಡಿ, ಇಲ್ಲೇನಾದ್ರು ಬಿಟ್ಟರೆ ಅವ್ರೇನಾದ್ರು ಬಿಟ್ಟಿದ್ದಿದ್ರೆ ಇಲ್ಲಿ ಡೋರ್ ಓಪನ್ ಆಗಿರಲಿಲ್ಲ ಅಂದರೆ ನೆಕ್ಸ್ಟು KR ಪುರಮಲ್ಲಿ ಇಳಿಬೇಕಾಗಿತ್ತು. ಆಲ್ಮೋಸ್ಟ್ 250 ಕಿಲೋಮೀಟರ್ಸ್. ಆಮೇಲೆ ಇಲ್ಲಿ ಫೈನ್ ಕೂಡ ಹಾಕ್ತಾರೆ. ಸೇಲಂ ಜಂಕ್ಷನಿಂದ ಡಿಫ್ರೆಂಟ್ ರೂಟ್ ತಗೊಳುತ್ತೆ ಅಂತ ಹೇಳಿದ್ನಲ್ಲ, ಅದು ಯಾವ ರೂಟ್ ಅಂದರೆ ಇಲ್ಲಿಂದ ಧರ್ಮಪುರಿ ಹೊಸೂರು ರೂಟ್ ಹೋಗ್ತೀರಾ, ಜೋಲಾರ್ಪೇಟೆ, ಕುಪ್ಪಂ, ಬಂಗಾರಪೇಟೆ ರೂಟ್ ತಗೊಳುತ್ತೆ. ಅದೇನಕ್ಕೆ ಅಂದರೆ ಧರ್ಮಪುರಿ ಲೈನ್ ಬಂದ್ಬಿಟ್ಟು ಸಿಂಗಲ್ ಲೈನು, ಅದಕ್ಕೋಸ್ಕರ. ಇನ್ನೊಂದು ಒಂದೇ ಭಾರತ್ ಅದೇ ರೂಟಲ್ಲೇ ಓಡಾಡ್ತಾ ಇದೆ. ಅದ್ಯಾವುದು ಅಂದರೆ ಬ್ಯಾಂಗ್ಳೂರಿಂದ ಕೊಯಮತ್ತೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೊಸೂರು, ಧರ್ಮಪುರಿ, ಸೇಲಂ ರೂಟಲ್ಲೇ ಬರುತ್ತೆ. ಬಟ್ ಈ ಟ್ರೈನ್ ಮಾತ್ರ ಜೋಲಾರ್ಪೇಟೆಯಿಂದ ಹೋಗುತ್ತೆ. ಸೊ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು KR ಪುರಂ. ಅದು ಮೇ ಬಿ 9 ಗಂಟೆಗೆ ಬರುತ್ತೆ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತು ರೀಚ್ ಆಗುತ್ತೆ ಅಂದ್ಬಿಟ್ಟು. ಸೊ ಟೈಮ್ ಇವಾಗ ಎಕ್ಸಾಕ್ಟಾಗಿ 9:50 ಆಗ್ತಾ ಇದೆ. ನಮ್ಮ ಟ್ರೈನು 45 ಮಿನಿಟ್ಸ್ ಡಿಲೇ ಆಗಿ KR ಪುರಮ್ಗೆ ಸೇರಿಕೊಂಡಿದೆ. ಆ್ಯಕ್ಚುಲಿ 9:05 ಇಲ್ಲಿ ಬರಬೇಕಾಗಿತ್ತು, 9:50ಗೆ ಬಂದಿದೆ. ಇಲ್ಲಿ ಕೂಡ ಅಷ್ಟೇ 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ. ಸುಮಾರು ಜನ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಕ್ರೌಡ್ ಬಂದ್ಬಿಟ್ಟು ಇಲ್ಲಿ ಇಳ್ಕೊಂಬಿಟ್ರು. ಇಲ್ಲಾದಮೇಲೆ ನೆಕ್ಸ್ಟ್ ಕ್ಯಾಂಟ್ ಇದೆ. ಇಲ್ಲೇನಕ್ಕೆ ಜಾಸ್ತಿ ಜನ ಇಳ್ಕೊತಾರೆ ಅಂದರೆ ಈ ಕಡೆ ಕ್ಯಾಂಟ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಇದು ಇಲ್ಲಿಂದ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು ಅಂತ. ಬ್ಯಾಂಗ್ಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಸೇಲಮಿಂದ ಸೇಲಂ ರೈಲ್ವೆ ಸ್ಟೇಷನ್ ಕ್ರಾಸ್ ಆದಮೇಲೆ ಟ್ರೈನು ಸ್ವಲ್ಪ ಸ್ಲೋ ಆಗೋಯಿತು. ಓಕೆ, ಆಮೇಲೆ ಜೋಲಾರ್ಪೇಟೆ ಈ ಲೈನಲ್ಲಿ ಬಂದಮೇಲೆ ಸ್ವಲ್ಪ
ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಿದ್ದರಿಂದ 80-90 ಸ್ಪೀಡಲ್ಲಿ ಮಾತ್ರ ಬಂತು ಟ್ರೈನು. ಈಗ ನೋಡಿ 9:05 ಬರಬೇಕಾಗಿದ್ದು ಇಲ್ಲಿಗೆ KRಪುರಂಗೆ, ಬಟ್ 9:50 ಬಂತು. 45 ಮಿನಿಟ್ಸ್. ಓವರಾಲ್ ಜರ್ನಿ ಹೇಳ್ಬೇಕಂದ್ರೆ ಚೆನ್ನಾಗೇ ಇತ್ತು, ಬಟ್ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇತ್ತು. ಅದರಲ್ಲಿ ಏನಂದರೆ ಮೇಯ್ನ್ ಥಿಂಗ್ ಫುಡ್ ಅನ್ನೋದು ಕೊಡಲಿಲ್ಲ. ಓಕೆ, ಚೇರ್ ಕಾರಲ್ಲಾಗಲಿ ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಾಗಲಿ ಎಲ್ಲೂ ಕೂಡ ಫುಡ್ ಅನ್ನೋದು ಕಾಂಪ್ಲಿಮೆಂಟ್ರಿಯಾಗಿ ಕೊಡಲಿಲ್ಲ. ಓಕೆ, ಯಾಕೆಂದರೆ ನಾವು 1500 ರುಪೀಸ್ ಚೇರ್ ಕಾರು, ಆಮೇಲೆ 3000 ರುಪೀಸ್ ಎಕ್ಸಿಕ್ಯೂಟಿವ್ ಚೇರ್ ಕಾರಿಗೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ ಓಕೆ ಸಮಥಿಂಗ್ ಏನಾದರೂ ಕಾಂಪ್ಲಿಮೆಂಟ್ರಿಯಾಗಿ ಇರಲೇಬೇಕಿತ್ತು. ಬಟ್ ಇಲ್ಲ, ಅದನ್ನು ಅವರು ರೆಡ್ಯೂಸ್ ಮಾಡಿಬಿಟ್ಟು ಟಿಕೆಟ್ ಕಾಸ್ಟ್ ಅನ್ನೋದು ಕಡಿಮೆ ಇಡಬೇಕಾಗಿತ್ತು. ಇದೆರಡು ಮಾಡ್ತೀರಾ, ಸೊ ಇದೊಂಥರ ಲೂಟಿ ಮಾಡ್ದಂಗೆ ಆಯಿತು ಹೇಳ್ಬೇಕಂದ್ರೆ. 1500 ರುಪೀಸ್ ಟೂ ಮಚ್ ಅನ್ನಿಸ್ತು ನನಗಂತೂ. ಹೇಳಿ ಎಕ್ಸ್ಪೀರಿಯನ್ಸ್ ಏನು ಹೇಳೋದು ಸರ್, ಒಂದು 12:50 ಕೊಟ್ಟಿದ್ದೆ ಟ್ರೈನು. ಒಂದು 1 o'clock ಅಂತ ಇಟ್ಕೊಳ್ಳೋಣ, 10 o'clock ರೀಚ್ ಆಗ್ತೀವಿ ಆನ್ ಡಾಟು. ಇಲ್ಲ ಒಂದು 5 ನಿಮಿಷ ಡಿಲೇ ನನಗೆ ಬೇಗ ಅಂತೂ ಅಲ್ಲ. ಸೊ ಆಲ್ಮೋಸ್ಟ್ 9 hours and 15 minutes ಆಫ್ ಜರ್ನಿ. ಇವಾಗಿರೋ ಸೂಪರ್ ಫಾಸ್ಟ್ ಟ್ರೈನ್ಸೂ 10.5 hours ಅಷ್ಟೇ ಆಗಿದೆ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ 8 hours ಮಾಡಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ವರ್ತ್. ಹೌದು, ಇದು ವರ್ತ್ ಅಲ್ಲ. ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ಚಾರ್ಜ್ ಅರೌಂಡ್ 3000, ಆಲ್ಮೋಸ್ಟ್ 2955. 3000 ಅನ್ಕೊಳ್ಳಿ. ಫ್ಲೈಟ್ ಆಲ್ಸೋ ಕಾಸ್ಟ್ಸ್ ಫ್ರಮ್ ಕೊಚ್ಚಿ ಟು ಬ್ಯಾಂಗ್ಳೂರ್ ಆಲ್ಮೋಸ್ಟ್ 354. ಅದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ ಕಾಂಪ್ಲಿಮೆಂಟ್ರಿ ಏನು ಕೊಡಲಿಲ್ಲ. ಅದಿರಲಿ, ಅದು ಕೀಪಿಂಗ್ ದಟ್ ಅಸೈಡ್. ಓಕೆ, ಫ್ಲೈಟಲ್ಲೂ ಅಷ್ಟೇ ಇರಬೇಕಾದ್ರೆ, ಫ್ಲೈಟಲ್ಲಿ ನಾವು ಬೆಂಗಳೂರು 1.5 hours ರೀಚ್ ಆಗ್ಬೇಕಾದ್ರೆ ಇದರಲ್ಲಿ 3000 ಕೊಟ್ಬಿಟ್ಟು ಯಾರು 9 ಕಾಲ ಅವರು ಜರ್ನಿ ಮಾಡ್ತಾರೆ? ಹೌದು ಹೌದು, ಆಗಲ್ಲ. ಇದನ್ನ 8 hour ರೆಡ್ಯೂಸ್ ಮಾಡಿಲ್ಲ ಅಂದರೆ ಈ ಟ್ರೈನ್ ವರ್ಕೌಟ್ ಆಗಲ್ಲ. ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ 1 hour 1 month ಏನು ಬಿಟ್ಟಿದ್ದಾರೆ, ಬಿಟ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಫೀಡ್ಬ್ಯಾಕ್ ಶೇರ್ ಮಾಡಿದ್ದಕ್ಕೆ. ಟೈಮ್ ಇವಾಗ ಕರೆಕ್ಟಾಗಿ 10:10 ಆಗ್ತಿದೆ. ನಮ್ಮ ಟ್ರೈನು ಫೈನಲಿ 607 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಬ್ಯಾಂಗ್ಳೂರ್ ಕ್ಯಾಂಟ್ ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡಿದೆ. KRಪುರಂಗೆ 55 ಮಿನಿಟ್ಸ್ ಲೇಟಾಗಿ ಬಂದ ಟ್ರೈನು ಇಲ್ಲಿಗೆ ಬರೀ 5 ಮಿನಿಟ್ಸ್ ಲೇಟಾಗಿ ಬಂದಿದೆ. ಅದೇನಕ್ಕೆ ಅಂದರೆ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿರೋ KRಪುರಮಿಂದ ಕ್ಯಾಂಟ್ ಬರೋದಕ್ಕೆ ಬರೀ 5-10 ಮಿನಿಟ್ಸ್ ಆಯಿತು. ಬಟ್ ಬ್ಯಾಂಗ್ಳೂರಲ್ಲಿ KRಪುರಂ ಅರೈವಲ್ ಟೈಮ್ ಬಂದ್ಬಿಟ್ಟು 9:05 ಕೊಟ್ಬಿಟ್ಟು ಕ್ಯಾಂಟ್ಗೆ ಅರೈವಲ್ ಟೈಮ್ ಬಂದ್ಬಿಟ್ಟು 10:05 ಕೊಟ್ಟಿದ್ದಾರೆ. ಅಂದರೆ ಸ್ಲ್ಯಾಗ್. ಓಕೆ, ಇಷ್ಟೊಳಗಡೆ ಬರ್ಬೋದು ಅಂತ. ಸೊ KRಪುರಂಗೆ ನಾವು ಬಂದಿದ್ದು 9:55. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಬರೀ 10 ಮಿನಿಟ್ಸಲ್ಲಿ ಬಂದ್ಬಿಡ್ತು ಅಷ್ಟೇ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ. ಓಕೆ, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.